ಮಲ್ಲಿಕಾರ್ಜುನ್ ಖರ್ಗೆ ಭೇಟಿಯ ಬೆನ್ನಲ್ಲೇ ದಲಿತ ನಾಯಕರ ಸಭೆ ನಡೀತಾ ಇದೆ. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಜೊತೆಗೆ ದಲಿತ ಎಡಗೈ ನಾಯಕರು ಚರ್ಚೆಯನ್ನು ನಡೆಸ್ತಾ ಇದ್ದಾರೆ. ಸದಾಶಿವನಗರದ ಪರಮೇಶ್ವರ್ ಸರ್ಕಾರಿ ನಿವಾಸದಲ್ಲಿ ಭೇಟಿಯನ್ನ ಮಾಡಿ ಸಚಿವ ಮುನಿಯಪ್ಪ, ಆರ್ ಬಿ ತಿಮ್ಮಾಪುರ ಸೇರಿ ಹಲವು ಮುಖಂಡರು ಸಭೆ ನಡೆಸ್ತಾ ಇದ್ದಾರೆ. ಒಳ ಮೀಸಲಾತಿ ಜಾರಿ ಗೊಂದಲದ ಬಗ್ಗೆ ನಾಯಕರ ನಡುವೆ ಈಗ ಸಭೆ ನಡೀತಾ ಇದ್ದು, ಸಭೆಯಲ್ಲಿ ಏನೆಲ್ಲ ನಿರ್ಣಯಗಳನ್ನು ಕೈಗೊಳ್ಳಲಾಗುತ್ತೆ, ಯಾವೆಲ್ಲ ರೀತಿಯಾಗಿ ಚರ್ಚೆಯನ್ನು ಮಾಡಲಾಗುತ್ತೆ, ಇವತ್ತು ತೆಗೆದುಕೊಳ್ಳುವಂತಹ ನಿರ್ಧಾರ, ಇವತ್ತು ಬರುವಂತಹ ಒಮ್ಮತದ ನಿಲುವು, ನಾಳೆ ಕ್ಯಾಬಿನೆಟ್ನಲ್ಲಿ ಅದನ್ನು ಪ್ರಸ್ತಾಪ ಮಾಡೋದಕ್ಕೆ ನಾಯಕರುಗಳು ಮುಂದಾಗಿದ್ದಾರೆ. ಹಾಗಾಗಿ ಒಂದು ವೇಳೆ ಇವತ್ತೇ ಏನಾದರೂ ಆ ಒಮ್ಮತದ ತೀರ್ಮಾನ ಬರಲಿಲ್ಲ ಅಂದರೆ ನಾಳೆ ಕ್ಯಾಬಿನೆಟ್ನಲ್ಲಿ ಮತ್ತೆ ಆ ಗೊಂದಲದ ಗೂಡು ಇದ್ದೇ ಇರುತ್ತೆ. ಅದಾದಮೇಲೆ ಯಾವಾಗ ಆ ಕ್ಯಾಬಿನೆಟ್ನಲ್ಲಿ ಮತ್ತೆ ಚರ್ಚೆಗೆ ಲಾಸ್ಟ್ ಟೈಮ್ ಯಾವ ರೀತಿಯಾಗಿ ಚರ್ಚೆ ಆಗಿತ್ತಲ್ಲ, ಅದೇ ರೀತಿಯಾಗಿ ಚರ್ಚೆ ಆಗಿ ಅಲ್ಲಿಂದ ಮತ್ತೆ ಎದ್ದು ಬರುವಂತಹ ಸಾಧ್ಯತೆಗಳಿರ್ತವೆ. ಇದಕ್ಕೆ ಈ ಬಾರಿ ಅವಕಾಶವನ್ನು ಕೊಡಬಾರ್ದು ಅನ್ನುವಂತಹ ಒಂದೇ ಒಂದು ಕಾರಣಕ್ಕಾಗಿ ಕ್ಯಾಬಿನೆಟ್ ಸಭೆಗೂ ಮುಂಚಿತವಾಗಿ ನಾಯಕರುಗಳು ಕೂತ್ಕೊಂಡು ಚರ್ಚೆಯನ್ನು ಮಾಡ್ತಾ ಇದ್ದಾರೆ. ಒಂದು ಕಡೆಗೆ ಇಬ್ಬರೂ ಸಹ ಅನುಸರಿಸಿಕೊಂಡು ಯಾರಿಗೂ ಅನ್ಯಾಯ ಆಗದ ರೀತಿಯಲ್ಲಿ ಈ ಒಂದು ನಿರ್ಧಾರವನ್ನು ಕೈಗೊಳ್ಳಬೇಕು ಅನ್ನುವಂತಹ ಸೂಚನೆಯನ್ನು ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೊಟ್ಟಿದ್ದಾರೆ. ಅದನ್ನು ಯಥಾವತ್ತಾಗಿ ಮುಂದುವರಿಸಿಕೊಂಡು ಹೋಗಬೇಕು ಅನ್ನುವಂತಹ ಕಾರಣಕ್ಕಾಗಿ ಈಗಾಗಲೇ ಖರ್ಗೆ ಅವರ ಭೇಟಿಯ ನಂತರ ದಲಿತ ಎಡಗೈ ಮತ್ತು ದಲಿತ ಬಲ ಎರಡೂ ನಾಯಕರುಗಳು ಚರ್ಚೆಯನ್ನು ಮಾಡ್ತಿದ್ದಾರೆ. ದಲಿತ ಬಲದಲ್ಲಿ ಈಗಾಗಲೇ ಡಾಕ್ಟರ್ ಜಿ ಪರಮೇಶ್ವರ್ ಅವರು ತಮ್ಮ ನಿಲುವನ್ನು ಪ್ರಸ್ತಾಪ ಮಾಡಿರುವಂತಹ ಕಾರಣಕ್ಕಾಗಿ ಅವರನ್ನೇ ದಲಿತ ಎಡಗೈ ಸಮುದಾಯದ ನಾಯಕರುಗಳು ಹೋಗಿ ಭೇಟಿಯನ್ನು ಮಾಡಿರುವಂತಹ, ಚರ್ಚೆಯನ್ನು ಮಾಡ್ತಾ ಇರುವಂತಹ ದೃಶ್ಯಾವಳಿಗಳು ಮತ್ತು ಫೋಟೋವನ್ನು ನೀವು ನೋಡ್ತಾ ಇದ್ದೀರಾ. ಇದರಲ್ಲಿ ಆರ್ ಬಿ ತಿಮ್ಮಾಪುರ ಇದ್ದಾರೆ, ಮುನಿಯಪ್ಪನವರಿದ್ದಾರೆ, ಮಾಜಿ ಸಚಿವರಾಗಿರುವಂತಹ ಎಚ್ ಆಂಜನೇಯ ಅವರಿದ್ದಾರೆ, ಇನ್ನೂ ಶಾಸಕ ಶ್ರೀನಿವಾಸ್ ಇದ್ದಾರೆ, ಎಲ್ ಹನುಮಂತಯ್ಯನವರಿದ್ದಾರೆ. ಅದರ ಜೊತೆಗೆ ಸಮುದಾಯದ ಮುಖಂಡರಾಗಿರುವಂತಹ ಧರ್ಮಸೇನಾ ಗೌತಮ್ ಅವರು ಸಹ ಉಪಸ್ಥಿತಿ ಇದ್ದಾರೆ. ಆ ಮೂಲಕವಾಗಿ ಎಡಗೈ ಸಮುದಾಯಕ್ಕೆ ಯಾವುದೇ ಕಾರಣಕ್ಕೂ ಈ ಒಳ ಮೀಸಲಾತಿಯ ವಿಚಾರದಲ್ಲಿ ಅನ್ಯಾಯ ಆಗಬಾರ್ದು ಅನ್ನುವಂತಹ ಕಾರಣಕ್ಕಾಗಿ ಎಲ್ಲ ರೀತಿಯ ಚರ್ಚೆಗಳು, ಮಾತುಕತೆ ನಡೀತಾ ಇದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.